ಇನ್ನು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಸುಧಾಕರ್ ಅವರು ಬಹಿರಂಗವಾಗಿ ವಿಜೇಂದ್ರ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ಈಗ ವಿಜೇಂದ್ರ ಅವರು ಸುಧಾಕರ್ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ. ಹಗುರವಾಗಿ ಮಾತನಾಡಬೇಡಿ ಅಂತ ವಾರ್ನಿಂಗ್. ಹಗುರವಾಗಿ ಹೇಳಿಕೆ ನೀಡೋದು ಶೋಭೆ ತರೋದಿಲ್ಲ. ಹಗುರವಾಗಿ ಮಾತನಾಡದಂತೆ ಮನವಿ ಮಾಡ್ತೇನೆ. ನನ್ನ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಅವರಿಗೂ ಗೌರವ ಸಿಗಲ್ಲ, ಪಕ್ಷಕ್ಕೂ ಗೌರವ ಸಿಗಲ್ಲ. ಪಕ್ಷ ನನ್ನ ಸ್ವತ್ತು ಅಲ್ಲ, ಅವರ ಸ್ವತ್ತು ಕೂಡ ಅಲ್ಲ. ಮುಂದಿನ ಸಿಎಂ ಆಗೋದಕ್ಕೆ ನಾನು ಸಂಘಟನೆ ಮಾಡ್ತಾ ಇಲ್ಲ. ಇದು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಕಿಡಿ. ಮಾನ್ಯ ಸುಧಾಕರ್ ಅವರ ಆಕ್ರೋಶಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಆಕ್ರೋಶಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ. ಒಂದು ರೀತಿ ವಿಜೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನೇ ಟೀಕೆ ಮಾಡಿದ್ರು ನಾವು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾಜಿ ಸಚಿವರಾಗಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ. ಅದನ್ನು ನಂದು ಯಾವುದೇ ರೀತಿ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜೇಂದ್ರ ಅವ್ರು ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥ ಇದು ನಾನು ಕೂಡ ಅದನ್ನು ಮಾಡ್ತೇನೆ. ಸುಧಾಕರ್ ಅವ್ರನ್ನು ಕೂಡ ಭೇಟಿ ಮಾಡ್ತೇನೆ. ಅವ್ರು ಯಾವ ರೀತಿ ನಾನು ತಿದ್ಕೋಬೇಕು ಅಂತೇಳಿ ಪಾಪ ಅವ್ರ ಅಪೇಕ್ಷೆ ಇದೆ. ಅದ್ರ ಪ್ರಕಾರ ನಾನು ಕೂಡ ತಿದ್ಕೊಳ್ತೇನೆ. ಮುಗೀತು, ಇನ್ಮೇಲೆ ಯುದ್ಧ ಅಷ್ಟೇ, ಆ ರೀತಿ ಮಾತನಾಡಬಾರ್ದು. ನಾನು ಹೇಳಿದ್ನಲ್ಲ, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ಇದೇನು ಮಂತ್ರಿ ಸ್ಥಾನ ಅಲ್ಲ. ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ, ನನ್ನ ಸ್ವತ್ತು ಅಲ್ಲ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು, ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಇದನ್ನು ಕಣ್ಮುಂದೆ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಆ ರೀತಿ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ, ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಸುಧಾಕರ್ ವಿಜೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ಇದು ಯಾರ ಸ್ವತ್ತು ಅಲ್ಲ, ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದೇನೆ. ನಾನು ಕೂಡ ಮನೆ ಮಠ ತೊರೆದು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದೀನಿ. ಸಿಎಂ ಆಗಬೇಕು ಅಂತ ಮಾಡ್ತಾ ಇಲ್ಲ, ಪಕ್ಷಕ್ಕೋಸ್ಕರ ಇದೆಲ್ಲವನ್ನ ಮಾಡ್ತಾ ಇದ್ದೇನೆ. ಒಂದು ವೇಳೆ ಅವರ ಅಪೇಕ್ಷೆ ನನ್ನ ತಪ್ಪು ಅಂತ ಇದ್ರೆ ನಾನು ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮಾತುಕತೆ ನಡೆಸ್ತೇನೆ ಅನ್ನುವಂಥ ಮಾತನ್ನ ವಿಜೇಂದ್ರ ಹೇಳಿದ್ದಾರೆ.